ಬಲಗೈ ಸಮುದಾಯ ಮಹಾಸಭಾ ವತಿಯಿಂದ ಟಿ ನರಸೀಪುರದಿಂದ ಮೈಸೂರು ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಬೃಹತ್ ಸಂಖ್ಯೆಯಲ್ಲಿ ಪಾದಯಾತ್ರೆ ನಡೆಸಲಾಯಿತು. ಒಳ ಮೀಸಲಾತಿಯಲ್ಲಿ ಬಲಗೈ ಸಮುದಾಯಕ್ಕೆ ಆಗಿರುವ ಅನ್ಯಾಯವನ್ನು ರೋಸ್ಟರ್ ಬಿಂದುವಿನಲ್ಲಿ ಸರಿಪಡಿಸುವಂತೆ ಒತ್ತಾಯಿಸಿ ಕಾಲ್ನಡಿಗೆ ಜಾಥಾ ಮೂಲಕ ಪ್ರತಿಭಟನೆ ನಡೆಸಲಾಯಿತು. ರಾಜ್ಯ ಸರ್ಕಾರಕ್ಕೆ ಒಳ ಮೀಸಲಾತಿ ಬಿಸಿ ತುಪ್ಪವಾಗಿ ಪರಿಣಮಿಸಿದ್ದು, ಒಳ ಮೀಸಲಾತಿ ವಿರೋಧಿಸಿ ಸಿಎಂ ತವರು ಜಿಲ್ಲೆಯಲ್ಲಿ ಇಂದು ಬೃಹತ್ ಪ್ರತಿಭಟನೆ ನಡೆದಿತ್ತು. ಬಲಗೈ ಸಮುದಾಯದ ಒಕ್ಕೂಟ ವತಿಯಿಂದ ಪ್ರತಿಭಟನೆ ನಡೆದಿದ್ದು, ಮೈಸೂರು ಜಿಲ್ಲೆಯ ತಾಲೂಕು ಕೇಂದ್ರಗಳಿಂದ ಪಾದಯಾತ್ರೆ ನಡೆಸಲಾಯಿತು. ಪಾದಯಾತ್ರೆ ಮೂಲಕ ಜಿಲ್ಲಾ ಕೇಂದ್ರ ಸ್ಥಾನ ತಲುಪಲಿರುವ ಪ್ರತಿಭಟನಾಕಾರರು ಮೈಸೂರಿನ ಟೌನ್ ಹಾಲ್ ಮುಂಭಾಗ ಬೃಹತ್ ಪ್ರತಿಭಟನೆಗೆ ಸಿದ್ಧತೆ ನಡೆಸಿದ್ದಾರೆ. ಪಕ್ಷಾತೀತವಾಗಿ ಪ್ರತಿಭಟನೆಗೆ ಸಹಕಾರ ನೀಡುವಂತೆ ಸಮುದಾಯದ ನಾಯಕರು ಮನವಿ ಮಾಡಿದ್ದಾರೆ. ಜೈ ಭೀಮ್. ಒಂದು 500ರಿಂದ 1,000 ಜನ ಮೈಸೂರಿಗೆ ಪಾದಯಾತ್ರೆ ಹೊರಡ್ತಾ ಇದ್ದೀವಿ. ಈ ಬಿಸಿನ ಏನಾದರೂ ನಮ್ಮ ಸರ್ಕಾರದವರು ನಮ್ಮ ಒಂದು ಪಾದಯಾತ್ರೆಗೆ ಬೆಲೆ ಕೊಟ್ಟು 27ಕ್ಕೆ ಒಂದು ನಿರ್ಣಯ ಮಾಡ್ಕೊತಾರೆ ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ. ಮತ್ತೆ ಏನಾದರೂ ನಮ್ಮ ಪರಿಶಿಷ್ಟ ಜಾತಿ ಬಲಗೈ ಸಮಾಜಕ್ಕೆ ಏನಾದರೂ ಅನ್ಯಾಯ ಆದರೆ ನಾವು ನರಸೀಪುರದಿಂದ ಬೆಂಗಳೂರುವರೆಗೂ ಪಾದಯಾತ್ರೆ ಮಾಡಬೇಕಾಯ್ತಾ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಜಾತಿ ಬಲಗೈ ಮಹಾಸಭಾದ ವತಿಯಿಂದ ಕರ್ನಾಟಕ ರಾಜ್ಯ ಸರ್ಕಾರ ಜಾರಿಗೆ ತರಲು ಹೊರಟಿರ್ತಕ್ಕಂಥ ಒಳ ಮೀಸಲಾತಿಯಲ್ಲಿ ಪರಿಶಿಷ್ಟ ಜಾತಿ ಬಲಗೈ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ. ಇದನ್ನು ಖಂಡಿಸಿ ಈ ಅನ್ಯಾಯವನ್ನು ಸರಿಪಡಿಸಬೇಕು. ಪರಿಶಿಷ್ಟ ಜಾತಿ ಬಲಗೈ ಸಮಾಜ ಯಾರ ಹಕ್ಕನ್ನು, ಯಾರ ಅವಕಾಶವನ್ನು ಕಿತ್ಕೊಂಡು ಮೇಲೆ ಬಂದಂಥದ್ದಲ್ಲ. ತಮ್ಮ ಸ್ವಯಂ ಶಕ್ತಿಯಿಂದ ಒಂದಷ್ಟು ಜನ ವಿದ್ಯಾವಂತರಾಗಿ, ಬುದ್ಧಿವಂತರಾಗಿ ಸರ್ಕಾರಿ ನೌಕರಿಯನ್ನು ಪಡ್ಕೊಂಡು ವಿವಿಧ ರಂಗಗಳಲ್ಲಿ ನಾವು ಮೇಲೆ ಬಂದಿರತಕ್ಕಂಥದ್ದು. ಇದನ್ನ ನೋಡಿ ಬಲಗೈ ಸಮಾಜ ಅಂದ್ರೆ ಒಳೆಯ ಜಾತಿಗಳು ಈ ರಾಜ್ಯದಲ್ಲಿ ಯಾರೋ ಹಕ್ಕನ್ನ ಕಿತ್ಕೊಂಡು ಮೇಲೆ ಬಂದ್ಬಿಟ್ಟಿದ್ದಾರೆ ಅನ್ನೋ ತಪ್ಪು ಗ್ರಹಿಕೆಯಿಂದ ಈ ಸಮಾಜಕ್ಕೆ ಅನ್ಯಾಯ ಮಾಡ್ತಿರೋದನ್ನ ಖಂಡಿಸಿ ಇದನ್ನ ಸರಿಪಡಿಸಬೇಕು ಅಂತ ಹೇಳಿ ಸರ್ಕಾರದ ಮೇಲೆ ಒತ್ತಾಯವನ್ನ ಮಾಡಲಿಕ್ಕೆ ನಮ್ಮ ಬಲಗೈ ಮಹಾಸಭಾದ ವತಿಯಿಂದ ಇವತ್ತು ಟಿ ನರಸೀಪುರದಿಂದ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡಿ ಮೈಸೂರಿನ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪಾದಯಾತ್ರೆಯನ್ನು ಮಾಡ್ಕೊಂಡು ಹೋಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ. ಈ ಸಮಾಜಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಿ, ಈ ಅನ್ಯಾಯ ಸರಿಪಡಿಸದೇ ಇದ್ರೆ ನಾವು ಸುಮ್ಮನೆ ಕೂರಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನು ಸಹ ಇವತ್ತು ಕೊಡೋಕ್ಕೆ ಇಲ್ಲಿಂದ ನಾವು ಹೊರಟಿದ್ದೀವಿ. ಇವತ್ತು ಹೆಚ್ಚು ಕಡಿಮೆ ಒಂದು 500ರಿಂದ 1,000 ಜನ ನಮ್ಮ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಮ್ಮ ಸಮಾಜಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನು ಖಂಡಿಸಲಿಕ್ಕೆ ಎಲ್ಲ ಬಲಗೈ ಸಮಾಜದ ಬಂಧುಗಳು ನಮ್ಮ ಜೊತೆಯಾಗಿ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾವು ಇಲ್ಲಿಂದ ಪಾದಯಾತ್ರೆಯನ್ನು ಹೊರಡ್ತಾ ಇದ್ದೀವಿ. ಜೈ ಭೀಮ್.